ನಮಸ್ಕಾರ ಸ್ನೇಹಿತರೆ, ಸಕಸಂತು ಚಾನಲ್ಗೆ ಸ್ವಾಗತ. ನಾನು ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು ಮುಂದೆ ಅಂತ ಹೇಳ್ಬೋದು. SBI ಜಾಬ್ಗಳಿದಾಗಿದೆ. ಆಲ್ ಓವರ್ ಇಂಡಿಯಾ ಯಾರಲ್ಲಿ ಬೇಕಾದ್ರೂ ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು. ಎಷ್ಟು ಸಂಬಳ ಇರುತ್ತೆ, ಎಷ್ಟು ವೇಕೆನ್ಸಿಗಳಿಗೆ ಕಾಲ್ ಇದೆ, ಯಾವ್ಯಾವ ಜಾಬ್ಗಳಿದು, ಎಷ್ಟು ವಯೋಮಿತಿಯವರು ಅಪ್ಲೈ ಮಾಡ್ಬೋದು, ಏನು ವಿದ್ಯಾರ್ಹತೆ ಬೇಕು, ಎಲ್ಲ ಮಾಹಿತಿ ನಾನು ವಿಡಿಯೋಲಿ ಇರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಒಬ್ಬರೇನು ಮಾಡ್ತಾರೆ, ಓಡಿಸ್ಕೊಂತ ವಿಡಿಯೋ ನೋಡ್ತಾರೆ ಅಂತವ್ರಿಗೆ ಅರ್ಧಂಬರ್ಧ ಮಾಹಿತಿ ಮಾತ್ರ ಸಿಗುತ್ತೆ. ಹಾಗೂ ಹೇಗೆ ಅಪ್ಲೈ ಮಾಡೋದು ಅನ್ನೋ ಮಾಹಿತಿ ಕೂಡ ನಾನು ಲಾಸ್ಟ್ನಲ್ಲಿ ಹೇಳ್ತೀನಿ, ಮಿಡಲ್ ಅಲ್ಲಿ ಕೂಡ ಹೇಳ್ಬೋದು. ಆ ಕಾರಣಕ್ಕೋಸ್ಕರ ಸಡನ್ ಸ್ಕಿಪ್ ಮಾಡಿ ಲಾಸ್ಟ್ಗೆ ಹೋಗಬೇಡಿ, ಸಂಪೂರ್ಣ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. SBI ಜಾಬ್ಗಳು ನಿಮಗೆ ಗೊತ್ತಿರೋ ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತುಂಬಾ ಸುರಕ್ಷಿತ ಜಾಬ್ಗಳು ಅಂತ ಹೇಳ್ಬೋದು. ಪರ್ಮನೆಂಟ್ ಆಗಿ ಹುದ್ದೆಗಳು ಇವು. ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ನೀವು ಜಾಬ್ಸ್ನ ಸೇರ್ಕೋಬಹುದು. ನಿಮಗೆ ಅಲ್ಲಿ ಆಗುತ್ತೆ. ವೇಕೆನ್ಸಿ ತುಂಬ 175 ವೇಕೆನ್ಸಿಗಳಿಗೆ ಕಾಲ್ಫಾರ್ ಆಗಿದೆ. 85,920 ಸಂಬಳವನ್ನು ಕೊಡ್ತಾರೆ. ತುಂಬ ಒಳ್ಳೆ ಸಂಬಳ ಇದು ಅಂತ ಹೇಳ್ಬೋದು. 3 ಜಾಬ್ಗಳಿಗೆ ಕಾಲ್ಫಾರ್ ಆಗಿದೆ ಸ್ನೇಹಿತರೆ. ಯಾವ್ಯಾವುದು ಅಂದರೆ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳು, ಬ್ಯಾಂಕ್ ಉಪವ್ಯವಸ್ಥಾಪಕ ಹುದ್ದೆಗಳು ಹಾಗೂ DGM ಅಧಿಕಾರಿ ಹುದ್ದೆಗಳಿಗೆ ಕಾಲ್ಫಾರ್ ಇವತ್ತಿಗಾಗಿದೆ. 18 ವರ್ಷದಿಂದ 50 ವರ್ಷ ವಯೋಮಿತಿ ಒಳಗಿರೋರು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಇದು ತುಂಬ ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ, ಹೇಗೆ ಸೆಲೆಕ್ಷನ್ನ ಮಾಡ್ಕೋತಾರೆ ಅಂದರೆ ಲಿಖಿತ ಪರೀಕ್ಷೆ ಇರುತ್ತೆ, ವೈದ್ಯಕೀಯ ಪರೀಕ್ಷೆ ಇರುತ್ತೆ. ವೈದ್ಯಕೀಯ ಪರೀಕ್ಷೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಮೆಡಿಕಲ್ ಎಕ್ಸಾಮ್ನ ಮಾಡ್ತಾರೆ. ನಿಮ್ಮ ಹೇಗಿದ್ದೀರಾ ಹೆಲ್ತ್ ಎಲ್ಲ ಚೆಕ್ ಮಾಡ್ಕೋತಾರೆ. ಇಂಟರ್ವ್ಯೂನ ಮಾಡಿಬಿಟ್ಟು ಕೊನೆಗೆ ಡಾಕ್ಯುಮೆಂಟ್ಸ್ನ ವೆರಿಫಿಕೇಶನ್ ಮಾಡಿಕೊಂಡು ನಿಮಗೆ ಕೆಲಸಕ್ಕೆ ಸೇರಿಸ್ಕೋತಾರೆ. ಏನು ವಿದ್ಯಾರ್ಹತೆ ಬೇಕು, ಯಾರ ವಿದ್ಯಾರ್ಹತೆ ಎಷ್ಟಿರೋರು ಅಪ್ಲೈ ಮಾಡ್ಬೋದು ಅಂತ ನೀವು ಕೇಳಿದ್ರೆ BTech, ME, MTech, MSc, MCA ಈ ವಿದ್ಯಾರ್ಹತೆ ಉಳ್ಳವರು ಯಾರು ಬೇಕಾದ್ರೂ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು. ಏನಂದರೆ ಎಷ್ಟಿರುತ್ತೆ ಅರ್ಜಿ ಫೀ ಅಂದರೆ ಅರ್ಜಿ ಫೀಸ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ, ಸಂಬಳ ಕೂಡ ಜಾಸ್ತಿ ಇದೆ, ಅರ್ಜಿ ಫೀ ಕೂಡ ಜಾಸ್ತಿ ಇದೆ. ಯಾವುದಂದ್ರೆ EWS, OBC ಮತ್ತು ಜನರಲ್ ಕ್ಯಾಟಗರಿ ಅವ್ರಿಗೆ 750 ರೂಪಾಯಿಯಷ್ಟು ಅರ್ಜಿ ಫೀಸ್ನ ಇಟ್ಟಿದ್ದಾರೆ. PWBD ಅವ್ರಿಗೆ ಯಾವುದೇ ರೀತಿ ಅರ್ಜಿ ಫೀಸ್ ಇರಲ್ಲ. ಆನ್ಲೈನಲ್ಲಿ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಫೀನ ಕೂಡ ನೀವು ಆನ್ಲೈನಲ್ಲೇ ತುಂಬೋದು. 27/11/2024 12/12/2024 ಒಳಗೆ ಅರ್ಜಿನ ಯಾರು ಬೇಕಾದ್ರೆ ಸಲ್ಲಿಸ್ಬೋದು. ಅರ್ಜಿನ ಇಷ್ಟರೊಳಗೆ ಸಲ್ಲಿಸ್ಬಿಡಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ರೆಸ್ಯೂಮೆ ಇಟ್ಕೊಳ್ಳಿ, ID ಪ್ರೂಫು, ಬರ್ತ್ ಸರ್ಟಿಫಿಕೇಟು, ಎಕ್ಸಾಮ್ ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು ಹಾಗೂ ಏನು ಎಕ್ಸ್ಪೀರಿಯನ್ಸ್ ನಿಮಗೆ ಅಂದ್ರೆ ಮುಂಚೆ ಕೆಲಸ ಮಾಡಿದರೆ ಆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ಕೂಡ ಕ್ಯಾರಿ ಮಾಡಿ. ಫಾರ್ಮ್ 16 ಕೂಡ ಇಟ್ಕೊಳ್ಳಿ. ಇದೆಲ್ಲ ಡಾಕ್ಯುಮೆಂಟ್ಸ್ ನಾನು ಹೇಳಿದೆ, ಎಲ್ಲವೂ PDF ಫಾರ್ಮ್ಯಾಟ್ನಲ್ಲಿ ಇರಲಿ. ಡಿಸ್ಕ್ರಿಪ್ಷನಲ್ಲಿ ಏನು ನಾನು ಲಿಂಕ್ನ ಹಾಕಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮಗೆ SBI ವೆಬ್ಸೈಟ್ಗೆ ಹೋಗುತ್ತೆ. ಅಫಿಷಿಯಲ್ ವೆಬ್ಸೈಟ್ ಹೆದರ್ಕೊ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ಇನ್ನೂ ಸಂಪೂರ್ಣವಾದ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ಪರ್ಸನಲ್ ಡೀಟೇಲ್ಸು ಯಾವುದೇ ಕಾರಣಕ್ಕೂ ತಪ್ಪಾಗಿ ಫಿಲ್ ಮಾಡೋಕೋಗ್ಬೇಡಿ. ಒಬ್ಬರು ಏನು ಮಾಡ್ತಾರೆ, ಹೆಸರಿರ್ಬೋದು ಅಥವಾ ರೆಸ್ಯೂಮೆ ಸರಿಗೆ ಫಿಲ್ ಮಾಡಿರಲ್ಲ, ಯಾವುದೋ ಅಪ್ಡೇಟೆಡ್ ಇಲ್ಲದೆ ರೆಸ್ಯೂಮೆನ ಅಪ್ಡೇಟ್ ಮಾಡ್ಬಿಡ್ತಾರೆ. ಎಷ್ಟೋ ಜನ ಹಾಗೆ ಮಾಡ್ತಾರೆ. ಹಳೆ ಕೆಲಸಕ್ಕೆ ಯಾವುದೋ ಒಂದಕ್ಕೆ ಜಾಬ್ ಅಪ್ಡೇಟ್ಗೆ ರೆಸ್ಯೂಮೆ ಫಿಲ್ ಮಾಡ್ತಾರೆ. ಆ ಥರ ನೀವು ಮಾಡ್ಕೋಬೇಡಿ. ಯಾಕೆಂದರೆ ಅರ್ಜಿ ಶುಲ್ಕ ಕೂಡ ಜಾಸ್ತಿ ಇರೋಕ್ಕೋಸ್ಕರ, ಅರ್ಜಿ ಶುಲ್ಕ ಕೂಡ ಜಾಸ್ತಿ ಇರೋ ಕಾರಣಕ್ಕೋಸ್ಕರ ಯಾರೇ ಸೀರಿಯಸ್ ಆಗಿರೋ ಜಾಬ್ ನೋಟಿಫಿಕೇಶನ್ ಸಂಪೂರ್ಣ ಓದ್ಕೊಂಡು ಅಲ್ಲಿ ವೆಬ್ಸೈಟ್ಗೆ ಹೋದ್ರೆ ನಿಮ್ಮ ಜಾಬ್ ನೋಟಿಫಿಕೇಶನ್ ಡೀಟೇಲ್ಸ್ ಕೂಡ ಸಿಗುತ್ತೆ. ಸಂಪೂರ್ಣ ಓದ್ಕೊಂಡು ನಿಮಗೆ ಕರೆಕ್ಟಾಗಿ ಖಡಾಖಂಡಿತವಾಗಿ ಈ ಜಾಬ್ ನಂಗೆ ಸೂಟ್ ಆಗುತ್ತೆ ಅಂತ ಇದ್ದರೆ ಮಾತ್ರ ಅಪ್ಲೈ ಮಾಡಿ. ಎಷ್ಟು ಜನ ಮಾಡ್ತಾರೆ, ಸಿಕ್ಕಿದ ಅರ್ಜಿಗಳಿಗೆಲ್ಲ ಹೊಸ ಅಪ್ಡೇಟ್ಗಳಿಗೆಲ್ಲ ಗೌರ್ಮೆಂಟ್ ಇರ್ಬೋದು, ಸೆಮಿ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್, ಪ್ರೈವೇಟ್ ಜಾಬ್ಗಳಿಗೆ ಅಪ್ಲೈ ಮಾಡ್ತಾರೆ. ಅರ್ಜಿ ಶುಲ್ಕ ಕೂಡ ಜಾಸ್ತಿ ಇರುತ್ತೆ. ಆಮೇಲೆ ಎಕ್ಸಾಮ್ ಯಾವಾಗಿರುತ್ತೆ ಅಂತಲೇ ಮರ್ತೋಗ್ಬಿಡ್ತಾರೆ, ಅಥವಾ ಎಕ್ಸಾಮಿಗೆ ಸರಿಗೆ ಪ್ರಿಪರೇಷನ್ ಆಗಲ್ಲ. ನೀವು ಆ ಥರ ಆಗಬೇಡಿ. ಕರೆಕ್ಟಾಗಿ ಪ್ರಿಪರೇಷನ್ ಆಗಿ ಯಾವ ಎಕ್ಸಾಮ್ ಇದೆ ಅಂತ ಒಂದು ಡೇಟ್ ಕ್ಯಾಲೆಂಡರಲ್ಲಿ ಬರ್ಕೊಳ್ಳಿ. ಅದ್ರ ತಕ್ಕಂಗೆ ನೀವು ಪ್ರಿಪರೇಷನ್ನ ಜಾರಿ ಇಟ್ಕೊಳ್ಳಿ. ಚೆನ್ನಾಗಿ ಎಕ್ಸಾಮ್ ಬರೀರಿ. ನಿಮ್ಗೆ ಏನು ಕೆಲಸ ಸಿಕ್ಕರೆ ನಮಗೆ ಕೂಡ ಕಮೆಂಟಲ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ, ನಮಗೂ ಒಂದು ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದ ಹೊಸ ಜಾಬ್ ಅಪ್ಡೇಟ್ಗಳು, ಹೊಸ ಮಾಹಿತಿಗಳು, ಜಾಬ್ ರಿಲೇಟೆಡ್ ಬಗ್ಗೆ, ಹೊಸ ಜಾಬ್ ನೋಟಿಫಿಕೇಶನ್ ಬಗ್ಗೆ ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಡೌನ್ ಮಾಡಿದ್ರೆ ಡ್ರಾಪ್ ಬಟನ್ ಇರುತ್ತೆ, ಆಲ್ ಆಪ್ಷನ್ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಹೊಸ ಮಾಹಿತಿಗಳು ಎಲ್ಲ ನಾನು ಅಕೌಂಟಿರೋದು ನಿಮಗೆ ಫಸ್ಟ್ ಮಾಹಿತಿ ಆಗಿ ಸಿಗುತ್ತೆ ಅಂತ ಹೇಳ್ತಾ ನಾನು ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ.